ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಡೆಯುತ್ತಿರುವ ಅಪಘಾತಗಳಲ್ಲಿ ಅತಿ ಹೆಚ್ಚು ಅಪಘಾತಗಳು ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಸಂಭವಿಸುತ್ತಾ ಇದ್ದು, ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ನೂತನ ತಂತ್ರಜ್ಞಾನವುಳ್ಳ ಸ್ಪೀಡ್ ರಾಡರ್ಗಳನ್ನು ಅಳವಡಿಸಲು ಮುಂದಾಗಿದೆ. ನಿನ್ನೆಯಷ್ಟೇ ತಾಲೂಕಿನ ಹನುಮನಹಳ್ಳಿ ಗೇಟ್ ಬಳಿ ಹೈಸ್ಪೀಡ್ ಯಂತ್ರಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ವರಿಷ್ಠಾಧಿಕಾರಿ, ಹೆದ್ದಾರಿಗಳಲ್ಲಿ ಅತಿವೇಗದಿಂದ ಸಂಚರಿಸುವ ವಾಹನಗಳಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದ್ದು, ಇದನ್ನು ಹತೋಟಿಗೆ ತರಲು ಸರ್ಕಾರವು ಎಲ್ಲಾ ಜಿಲ್ಲೆಗಳಿಗೆ ಈ ತಂತ್ರಜ್ಞಾನ ಯಂತ್ರಗಳನ್ನು ನೀಡಲಾಗಿದ್ದು, ಜಿಲ್ಲೆಗೂ 6 ತಂತ್ರಜ್ಞಾನದ ಸ್ಪೀಡ್ ರಾಡರ್ ಒದಗಿಸಿದ್ದು, ಪ್ರಾಯೋಗಿಕವಾಗಿ ಇಂದು ಕಾರ್ಯೋನ್ಮುಖವಾಗಿದ್ದು, ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹಾಗೂ ರಾಜ್ಯದ ರಸ್ತೆಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದಿದ್ದಾರೆ. ಈ ಯಂತ್ರಗಳು ಹೆದ್ದಾರಿಯಲ್ಲಿ ಬರುವ ವೇಗ ಮತ್ತು ಅತಿ ವೇಗದಿಂದ ಬರುವ ಎಲ್ಲಾ ವಾಹನಗಳ ವೇಗವನ್ನು ತಂತಾನೇ ದಾಖಲಿಸುವುದರಿಂದ ಅಪಘಾತಗಳ ಸಂಖ್ಯೆ ಕಡಿಮೆಯಾಗುವುದರ ಜೊತೆಗೆ ದಂಡ ವಿಧಿಸಲು ಸಹಕಾರಿಯಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಡೆಯುತ್ತಿರುವ ಅಪಘಾತಗಳಲ್ಲಿ ಅತಿ ಹೆಚ್ಚು ಅಪಘಾತಗಳು ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಸಂಭವಿಸುತ್ತಾ ಇದ್ದು, ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ನೂತನ ತಂತ್ರಜ್ಞಾನವುಳ್ಳ ಸ್ಪೀಡ್ ರಾಡರ್ಗಳನ್ನು ಅಳವಡಿಸಲು ಮುಂದಾಗಿದೆ. ನಿನ್ನೆಯಷ್ಟೇ ತಾಲೂಕಿನ ಹನುಮನಹಳ್ಳಿ ಗೇಟ್ ಬಳಿ ಹೈಸ್ಪೀಡ್ ಯಂತ್ರಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ವರಿಷ್ಠಾಧಿಕಾರಿ, ಹೆದ್ದಾರಿಗಳಲ್ಲಿ ಅತಿವೇಗದಿಂದ ಸಂಚರಿಸುವ ವಾಹನಗಳಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದ್ದು, ಇದನ್ನು ಹತೋಟಿಗೆ ತರಲು ಸರ್ಕಾರವು ಎಲ್ಲಾ ಜಿಲ್ಲೆಗಳಿಗೆ ಈ ತಂತ್ರಜ್ಞಾನ ಯಂತ್ರಗಳನ್ನು ನೀಡಲಾಗಿದ್ದು, ಜಿಲ್ಲೆಗೂ 6 ತಂತ್ರಜ್ಞಾನದ ಸ್ಪೀಡ್ ರಾಡರ್ ಒದಗಿಸಿದ್ದು, ಪ್ರಾಯೋಗಿಕವಾಗಿ ಇಂದು ಕಾರ್ಯೋನ್ಮುಖವಾಗಿದ್ದು, ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹಾಗೂ ರಾಜ್ಯದ ರಸ್ತೆಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದಿದ್ದಾರೆ. ಈ ಯಂತ್ರಗಳು ಹೆದ್ದಾರಿಯಲ್ಲಿ ಬರುವ ವೇಗ ಮತ್ತು ಅತಿ ವೇಗದಿಂದ ಬರುವ ಎಲ್ಲಾ ವಾಹನಗಳ ವೇಗವನ್ನು ತಂತಾನೇ ದಾಖಲಿಸುವುದರಿಂದ ಅಪಘಾತಗಳ ಸಂಖ್ಯೆ ಕಡಿಮೆಯಾಗುವುದರ ಜೊತೆಗೆ ದಂಡ ವಿಧಿಸಲು ಸಹಕಾರಿಯಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಡೆಯುತ್ತಿರುವ ಅಪಘಾತಗಳಲ್ಲಿ ಅತಿ ಹೆಚ್ಚು ಅಪಘಾತಗಳು ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಸಂಭವಿಸುತ್ತಾ ಇದ್ದು, ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ನೂತನ ತಂತ್ರಜ್ಞಾನವುಳ್ಳ ಸ್ಪೀಡ್ ರಾಡರ್ಗಳನ್ನು ಅಳವಡಿಸಲು ಮುಂದಾಗಿದೆ. ನಿನ್ನೆಯಷ್ಟೇ ತಾಲೂಕಿನ ಹನುಮನಹಳ್ಳಿ ಗೇಟ್ ಬಳಿ ಹೈಸ್ಪೀಡ್ ಯಂತ್ರಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ವರಿಷ್ಠಾಧಿಕಾರಿ, ಹೆದ್ದಾರಿಗಳಲ್ಲಿ ಅತಿವೇಗದಿಂದ ಸಂಚರಿಸುವ ವಾಹನಗಳಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದ್ದು, ಇದನ್ನು ಹತೋಟಿಗೆ ತರಲು ಸರ್ಕಾರವು ಎಲ್ಲಾ ಜಿಲ್ಲೆಗಳಿಗೆ ಈ ತಂತ್ರಜ್ಞಾನ ಯಂತ್ರಗಳನ್ನು ನೀಡಲಾಗಿದ್ದು, ಜಿಲ್ಲೆಗೂ 6 ತಂತ್ರಜ್ಞಾನದ ಸ್ಪೀಡ್ ರಾಡರ್ ಒದಗಿಸಿದ್ದು, ಪ್ರಾಯೋಗಿಕವಾಗಿ ಇಂದು ಕಾರ್ಯೋನ್ಮುಖವಾಗಿದ್ದು, ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹಾಗೂ ರಾಜ್ಯದ ರಸ್ತೆಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದಿದ್ದಾರೆ. ಈ ಯಂತ್ರಗಳು ಹೆದ್ದಾರಿಯಲ್ಲಿ ಬರುವ ವೇಗ ಮತ್ತು ಅತಿ ವೇಗದಿಂದ ಬರುವ ಎಲ್ಲಾ ವಾಹನಗಳ ವೇಗವನ್ನು ತಂತಾನೇ ದಾಖಲಿಸುವುದರಿಂದ ಅಪಘಾತಗಳ ಸಂಖ್ಯೆ ಕಡಿಮೆಯಾಗುವುದರ ಜೊತೆಗೆ ದಂಡ ವಿಧಿಸಲು ಸಹಕಾರಿಯಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಡೆಯುತ್ತಿರುವ ಅಪಘಾತಗಳಲ್ಲಿ ಅತಿ ಹೆಚ್ಚು ಅಪಘಾತಗಳು ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಸಂಭವಿಸುತ್ತಾ ಇದ್ದು, ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ನೂತನ ತಂತ್ರಜ್ಞಾನವುಳ್ಳ ಸ್ಪೀಡ್ ರಾಡರ್ಗಳನ್ನು ಅಳವಡಿಸಲು ಮುಂದಾಗಿದೆ. ನಿನ್ನೆಯಷ್ಟೇ ತಾಲೂಕಿನ ಹನುಮನಹಳ್ಳಿ ಗೇಟ್ ಬಳಿ ಹೈಸ್ಪೀಡ್ ಯಂತ್ರಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ವರಿಷ್ಠಾಧಿಕಾರಿ, ಹೆದ್ದಾರಿಗಳಲ್ಲಿ ಅತಿವೇಗದಿಂದ ಸಂಚರಿಸುವ ವಾಹನಗಳಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದ್ದು, ಇದನ್ನು ಹತೋಟಿಗೆ ತರಲು ಸರ್ಕಾರವು ಎಲ್ಲಾ ಜಿಲ್ಲೆಗಳಿಗೆ ಈ ತಂತ್ರಜ್ಞಾನ ಯಂತ್ರಗಳನ್ನು ನೀಡಲಾಗಿದ್ದು, ಜಿಲ್ಲೆಗೂ 6 ತಂತ್ರಜ್ಞಾನದ ಸ್ಪೀಡ್ ರಾಡರ್ ಒದಗಿಸಿದ್ದು, ಪ್ರಾಯೋಗಿಕವಾಗಿ ಇಂದು ಕಾರ್ಯೋನ್ಮುಖವಾಗಿದ್ದು, ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹಾಗೂ ರಾಜ್ಯದ ರಸ್ತೆಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದಿದ್ದಾರೆ. ಈ ಯಂತ್ರಗಳು ಹೆದ್ದಾರಿಯಲ್ಲಿ ಬರುವ ವೇಗ ಮತ್ತು ಅತಿ ವೇಗದಿಂದ ಬರುವ ಎಲ್ಲಾ ವಾಹನಗಳ ವೇಗವನ್ನು ತಂತಾನೇ ದಾಖಲಿಸುವುದರಿಂದ ಅಪಘಾತಗಳ ಸಂಖ್ಯೆ ಕಡಿಮೆಯಾಗುವುದರ ಜೊತೆಗೆ ದಂಡ ವಿಧಿಸಲು ಸಹಕಾರಿಯಾಗಿರುತ್ತದೆ.